ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್. ಇವತ್ತಿನ ದಿವಸ ನಾನು ವಿದ್ಯಾರ್ಥಿಗಳೇ ನಿಮ್ಮ ಅಂತಿಮ ಪರೀಕ್ಷೆಗೆ ಬರ್ತಕ್ಕಂಥ ಸರಾಸರಿ ಅಥವಾ ಬಹುಲಕ ಇವೆರಡರನಾಗ ಒಂದು ಕ್ವಶನ್ ಬರ್ತಾವ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಸರಾಸರಿ ಮತ್ತು ಬಹುಲಕಗಳನ್ನು ಬಿಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ ಅವರು. ನೋಡ್ರಿ, ಬಹುಲಕ ಸೂತ್ರ ಏನದ? ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಅದ. ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಮತ್ತೇನು ಗೊತ್ತಿರ್ಬೇಕಂದ್ರೆ ಈ ಬೆಲೆಗಳು ಇದ್ರೊಳಗೆ ಎಲ್ಲೆಲ್ಲಿ ಅದಾವ ಅಂತ ಕಂಡುಹಿಡ್ಕೊಂಡು ನಿಮ್ಗೆ ಗೊತ್ತಾಗಬೇಕು. ಫಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಆವೃತ್ತಿ. ನೋಡ್ರಿ, ಆವೃತ್ತಿ ಒಳಗೆ ಯಾವಾಗ ದೊಡ್ಡದಿರ್ತದಲ್ಲ ಅದೇ ಏನಾಗಿರ್ತದದು ನಿಮ್ಮದು F1 ಆಗಿರ್ತದೆ. ನೆನಪಿಟ್ಕೋ, ಇನ್ನೊಂದ್ಸಲ ಹೇಳ್ತೀನಿ, ಇದು ಗುರುತಿಸೋದು ಭಾಳ ಇಂಪಾರ್ಟೆಂಟ್ ಅದ. ಆವೃತ್ತಿ ಒಳಗೆ ಯಾವಾಗ ದೊಡ್ಡದಿರ್ತದಲ್ಲ ಅದು ಏನಾಗಿರ್ತದದು F1. ಈ F1ನ ಮೇಲ್ಗಡೆ ಆವೃತ್ತಿ ಏನಿರ್ತಲ್ಲ ಅದು F0 ಅಥವಾ F0 ಆಗಿರ್ತದ. F1 ಕೆಳಗಡೆ ಆವೃತ್ತಿ ಏನಿರ್ತದಲ್ಲ ಅದು ಏನಾಗಿರ್ತದದು F2 ಆಗಿರ್ತದೆ. ನೋಡ್ರಿ, ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ. F1 ಅಂದ್ರೆ ಆವೃತ್ತಿ ಒಳಗೆ ಯಾವಾಗ ದೊಡ್ಡದಾಗಿರ್ತದ ಅದು F1. F1 ಮ್ಯಾಗಿಂದ ಆವೃತ್ತಿ ಏನಾಗಿರ್ತದ F0. F1 ಕೆಳಗಿಂದ ಆವೃತ್ತಿ ಏನಾಗಿರ್ತದ F2 ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ಎಲ್ ಅಂತದ. ಈ ಎಲ್ ಅಂದ್ರೆ ಏನಂದ್ರೆ ಈ F1ನ ವರ್ಗಾಂತರದ ಕೆಳಮಿತಿ ಏನಾಗಿರ್ತದ ಎಲ್ ಆಗಿರ್ತದ. ಅಂದ್ರೆ ಎಲ್ ಅಂದ್ರೆ ಏನ್ ಬರ್ತದ? ಇಲ್ಲಿ ನೋಡ್ರಿ, ಎಲ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 20 ಬರ್ತದೆ. ನೋಡ್ರಿ, ನಾನು ಸಲ ಹೇಳತ್ತೀನಿ. ಎಲ್ ಅಂದ್ರೆ F1ನ ವರ್ಗಾಂತರದ ಕೆಳಮಿತಿ ಏನಾಗಿರ್ತದ ಎಲ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಎಚ್ ಅಂತದ. ಎಚ್ ಇಸ್ ಈಕ್ವಲ್ ಟು, ಎಚ್ ಅಂದ್ರೆ ವರ್ಗಾಂತರದ ಗಾತ್ರ. ಅಂದ್ರೆ ಮೇಲ್ಮಿತಿಯಿಂದ ಕೆಳಮಿತಿಯನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ನೋಡ್ರಿ, 20 10 ಎಷ್ಟು? 10. 30 20 ಎಷ್ಟು? 10. 40 30 ಎಷ್ಟು? 10. ಇದೇನಿದು 10 ಅನ್ನೋದು ವರ್ಗಾಂತರದ ಗಾತ್ರ. ಇಷ್ಟೆಲ್ಲ ಅಂಶಗಳು ನಿಮ್ಗೆ ಬರ್ಕೊಳಕ್ ಬಂತಂದ್ರೆ ಈ ಫಾರ್ಮುಲಾದೊಳಗೆ ಏನ್ ಮಾಡ್ಬೋದು? ಸಬ್ಸ್ಟಿಟ್ಯೂಟ್ ಮಾಡಿ ಬಿಡಿಸ್ಬೋದು. ಈಗ ನೋಡ್ರಿ, ಇಸ್ ಈಕ್ವಲ್ ಟು ಈ ಬೆಲೆಗಳನ್ನ ನಾನು ಏನ್ ಮಾಡ್ತೀನಿ? ಈ ಫಾರ್ಮುಲಾದಾಗ ಹಾಕ್ತೀನಿ. ಬಹುಲಕ ಇಸ್ ಈಕ್ವಲ್ ಟು ಎಲ್ ಅಂದ್ರೆ ಏನದ? 20 ಪ್ಲಸ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬ್ರಾಕೆಟಿಗೆ ಬ್ರಾಕೆಟ್ ಚೌಕಾವರ್ಣಕ್ಕೆ. ನೆಕ್ಸ್ಟ್ ನೋಡ್ರಿ, F1 ಅಂದ್ರೆ ಏನದ? ಇಲ್ಲಿ 9 ಅದ. ಮೈನಸ್ F0 ಅಂದ್ರೆ ಏನದ? ನೋಡ್ರಿ, ಇಲ್ಲಿ 3 ಅದ. ಡಿವೈಡ್ ಬೈ 2 ಬರಿತೀರಿ. ಇಲ್ಲಿ ಏನಿರಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತದ? ಗುಣಾಕಾರ ಚಿಹ್ನೆ ಇರ್ತದೆ. ಇಂಟು F1 ಅಂದ್ರೆ ಎಷ್ಟದ? 9 ಮೈನಸ್ F0 ಅಂದ್ರೆ ಎಷ್ಟದ? 3 ಮೈನಸ್ F2 ಅಂದ್ರೆ ಎಷ್ಟದ? ನೋಡ್ರಿ, ಇಲ್ಲಿ 6 ಇಂಟು H ಅಂದ್ರೆ ಎಷ್ಟದ? ಇಲ್ಲಿ 10 ಅದ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳ, ಇಲ್ಲಿ ಇಸ್ ಈಕ್ವಲ್ ಟು ಇದು ಬಿಡಿಸ್ರಿ. 20ಕ್ಕೆ 20 ಬರಿತೀರಿ. ಪ್ಲಸ್ ಪ್ಲಸ್ 9 3 ಹೋದ್ರೆ ಎಷ್ಟು? 6. ನೆಕ್ಸ್ಟ್ 9 ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ. 18 ಮೈನಸ್. ನೋಡ್ರಿ, ಎರಡು ಮೈನಸ್ ಚಿಹ್ನೆ ಇದ್ದಾಗ ಏನ್ ಮಾಡ್ಬೇಕು? ಮೈನಸ್ ಚಿಹ್ನೆ ಇಟ್ಟು ಏನ್ ಮಾಡ್ಬೇಕು? ಇವೆರಡು ಕೂಡಿಸ್ಬೇಕು. 6ಕ್ಕೆ 3 ಕೂಡಿಸಿದ್ರೆ ಎಷ್ಟು? 9 ಇಂಟು 10ಕ್ಕೆ 10. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳ, ಇಲ್ಲಿ ಇಸ್ ಈಕ್ವಲ್ ಟು 20ಕ್ಕೆ 20 ಬರಿತೀರಿ. ಪ್ಲಸ್ಸಿಗೆ ಪ್ಲಸ್ 6ಕ್ಕೆ 6 ಬರಿತೀರಿ. ಡಿವೈಡ್ ಬೈ 18 9 ಹೋದ್ರೆ ಎಷ್ಟು? 9 ಇಂಟು 10ಕ್ಕೆ 10. ನೆಕ್ಸ್ಟ್ ನೋಡ್ರಿ, ಇಲ್ಲಿ 20ಕ್ಕೆ 20 ಬರಿತೀರಿ. ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್ 6 ಎಷ್ಟು? 60 ಬಾಗಿಲೆ 9. ಈಗ ನೆಕ್ಸ್ಟ್ ನೋಡ್ರಿ, ಇಸ್ ಈಕ್ವಲ್ ಟು ಇಲ್ಲಿ 20ಕ್ಕೆ 20 ಬರೀರಿ. ಪ್ಲಸ್ಸಿಗೆ ಪ್ಲಸ್ 9 60ಕ್ಕೆ ಭಾಗಾಕಾರ ಮಾಡ್ರಿ. ನೀವು ಕಡ್ತಾರ ಹೊಡೆದು ಮಾಡ್ಬೋದು, ಇಲ್ಲಾಂದ್ರೆ ಕಿವಿ ಭಾಗಾಕಾರ ಆದ್ರೂ ಮಾಡ್ಬೋದು. ಕಡ್ತಾ ಹೊಡೆದು ಮಾಡಿದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಬಂದ್ರೆ ಮಾಡ್ರಿ. ಇಲ್ಲಿ ನೋಡ್ರಿ, 9 60ಕ್ಕೆ ಭಾಗಾಕಾರ ಮಾಡ್ರಿ. ಏನು ಬರ್ತದ? 9 6 54. ಎಷ್ಟು ಉಳಿತದ? ಇಲ್ಲಿ 60 54 ಹೋದ್ರೆ 6 ಉಳಿತದ. ಪಾಯಿಂಟ್ ಕೊಟ್ಟು 0 ತಗೋರಿ.
9 ಎಷ್ಟು 54 ಮತ್ತು 6 ಉಳಿತದ ಮತ್ತು 6 ಬರ್ತದೆ ಇಲ್ಲಿ ಅಂದ್ರೆ 6.66. ಈಗ 20ಕ್ಕೆ 6.66 ಕೂಡಿಸ್ರಿ ಎಷ್ಟು ಬರ್ತದ 26.66 ಅಂದ್ರೆ ಬಹುಲಕ ಎಷ್ಟು ಬಂತು 26.66. ಇಷ್ಟು ಮಾಡಿದ್ರೆ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್. ನಿಮ್ಮ ಎಕ್ಸಾಮ್ದಾಗ ಒಂದು ಬಹುಲಾಕಾರ ಕೇಳ್ತಾನೆ, ಇಲ್ಲಾಂದ್ರೆ ಸರಾಸರಿ ಆದ್ರೆ ಕೇಳ್ತಾನ, ಇವೆರಡರನ್ನಾಗ ಒಂದು ಕೇಳ್ತಾನ. ಪ್ರಶ್ನೆ ಇದು ಬರ್ಬೋದು ಅಥವಾ ಬೇರೆ ಬಂದ್ರೂ ಇದೇ ರೀತಿಯಾಗಿ ಬಿಡಿಸ್ಬೇಕು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 3 ಅಂಕಗಳಿಗೆ ಬರುವಂತ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಿಮ್ಮ ಎಕ್ಸಾಮ್ ಒಳಗೆ ಒಂದು ಸರಾಸರಿಯರ ಬರ್ತದಿಲ್ಲ ಅಂದ್ರೆ ಬಹುಲಾಕಾರ ಬರ್ತದೆ. ಅದಕ್ಕೋಸ್ಕರ ನೀವು ಎರಡನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ಎಕ್ಸಾಮ್ದಾಗ ತಪ್ಪೋದಿಲ್ಲ. ಇಲ್ಲಿ ನೋಡ್ರಿ, ವರ್ಗಾಂತರ ಕೊಟ್ಟಾರ, ಆವೃತ್ತಿಗಳನ್ನ ಕೊಟ್ಟಾರ. ಏನು ಕಂಡುಹಿಡಿ ಅಂತ ಹೇಳ್ಯಾರ ಅವರು? ಸರಾಸರಿಯನ್ನ ಕಂಡುಹಿಡಿ ಅಂತ ಹೇಳ್ಯಾರ. ಸರಾಸರಿಯನ್ನ ಕಂಡುಹಿಡಿಬೇಕಾಗಿತ್ತಂದ್ರೆ ನಿಮ್ಗೆ ಮಧ್ಯಬಿಂದು ಕಂಡುಹಿಡ್ಕೋಬೇಕು ಮತ್ತು FI ಇಂಟು XI ಕಂಡುಹಿಡಿಬೇಕು. ಫಸ್ಟ್ ನೋಡ್ರಿ, ಮಧ್ಯಬಿಂದು ಕಂಡುಹಿಡಿಬೇಕಾದ್ರೆ ವರ್ಗಾಂತರವನ್ನ ಕೂಡಿಸಿ ಡಿವೈಡೆಡ್ ಬೈ 2 ಮಾಡಬೇಕು. ಅಂದ್ರೆ ನೋಡ್ರಿ ಇಲ್ಲಿ ಏನದು ವರ್ಗಾಂತರ, ಇಲ್ಲಿ ಒಂದನೇದಾಗ 5 ಅದ 15 ಅದ, 5 + 15 ಎಷ್ಟು 20, 20/2 ಎಷ್ಟಾಗ್ತದ 10 ಆಗ್ತದೆ. ನೆಕ್ಸ್ಟ್ ನೋಡ್ರಿ, 25 + 15 ಎಷ್ಟಾಗ್ತದ 40 ಆಗ್ತದ, 40/2 ಎಷ್ಟಾಗ್ತದ 20 ಆಗ್ತದ ಮಧ್ಯ ಬಂದು. ನೆಕ್ಸ್ಟ್ ನೋಡ್ರಿ ಇಲ್ಲಿ 35 + 25 ಎಷ್ಟಾಗ್ತದ 35 + 25 60 ಆಗ್ತದ, 60/2 ಎಷ್ಟಾಗ್ತದ 30 ಆಗ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ 45 + 35 ಎಷ್ಟಾಗ್ತದ ಅಂದ್ರೆ 80 ಆಗ್ತದ, 80/2 ಎಷ್ಟಾಗ್ತದ 40 ಆಗ್ತದ. ಇನ್ನೊಂದು ನೋಡ್ರಿ, ನೆಕ್ಸ್ಟ್ 45 + 55 ಎಷ್ಟಾಗ್ತದ 100 ಆಗ್ತದ, 100/2 ಎಷ್ಟಾಗ್ತದ ಇಲ್ಲಿ 50 ಆಗ್ತದ. ನೆಕ್ಸ್ಟ್ ನೋಡ್ರಿ, F ಇಂಟು XI, FI ಇಂಟು XI ಮಾಡ್ರಿ. ಏನು ಬರ್ತೀವಿ, 2 ಗುಣಿಸ್ರಿ. 11 ಎಷ್ಟು 10, 23 ಎಷ್ಟು 60, 35 ಎಷ್ಟು 3 5 15 150 ಆಗ್ತದ, 44 ಎಷ್ಟು 4 16 ಅಂದ್ರೆ 160. ನೆಕ್ಸ್ಟ್ 5 2 ಎಷ್ಟು 10 ಅಂದ್ರೆ ಇಲ್ಲಿ 52 ಎಷ್ಟು ಆಗ್ತದ 100 ಆಗ್ತದ. ಇಲ್ಲಿ ನೋಡ್ರಿ, ಸಿಗ್ಮಾ FXI ಅಂದ್ರೇನು, ಇವೆಲ್ಲವನ್ನ ಕೂಡಿಸ್ಬೇಕು. ಸಿಗ್ಮಾದ ಅರ್ಥ ಏನು, ಸಮ್ಮೇಷನ್ ಅಂದಂಗೆ. ಇಲ್ಲಿ ನೋಡ್ರಿ, ಕೂಡಿಸಿದಾಗ ಎಷ್ಟು ಬರ್ತದ, ಇಲ್ಲಿ 0 1ಕ್ಕೆ 6 ಕೂಡಿಸಿದ್ರೆ ಎಷ್ಟು 7, 7ಕ್ಕೆ 5 ಕೂಡಿಸಿದ್ರೆ 12, 12ಕ್ಕೆ 6 ಕೂಡಿಸಿದ್ರೆ ಎಷ್ಟು 18ಕ್ಕೆ 8 ಕೈಲ 1. ಇವೆಲ್ಲವನ್ನ ಕೂಡಿಸಿದಾಗ ಎಷ್ಟು ಬರುತ್ತೆ ಇಲ್ಲಿ 4 ಬರ್ತದೆ, ಅಂದ್ರೆ 480 ಆಗ್ತದೆ. ಇಲ್ಲಿ ನೋಡ್ರಿ, ಸಿಗ್ಮಾ FI XI ಎಷ್ಟು 480 ಬಂತು, ಸಿಗ್ಮಾ F ಎಷ್ಟು ಬಂತು 15 ಬಂತು. ಈಗ ಏನು ಮಾಡ್ರಿ, ಅವುಗಳ ಬೆಲೆಯನ್ನ ಈ ಫಾರ್ಮುಲಾದಾಗ ಹಾಕ್ರಿ. = ಎಷ್ಟು ಬರ್ತದೆ ಇಲ್ಲಿ 480 ಸಿಗ್ಮಾ F ಅನ್ನೋದೇನದಿಲ್ಲಿ 15 ಅದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಡ್ತಾ ಹೊಡೀರಿ. 15 1 15 3 ಎಷ್ಟು 45, 48 45 ಎಷ್ಟು ಉಳಿತದ 3 ಉಳಿತದ 30 ಆಗ್ತದ. 15 2 ಎಷ್ಟು 30 ಅಂದ್ರೆ ಸರಾಸರಿ ಎಷ್ಟು ಬಂತು, ಸರಾಸರಿ = 32. ಇಷ್ಟು ಬರೋದ್ರಿ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್ ಸಿಗ್ತದ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.